ನಮಸ್ತೆ ಸ್ನೇಹಿತರೆ, ಕದ್ರಿ ಸಸ್ಯೋತ್ಸವ ರೈತ ಮೇಳ ಇದು ಮಂಗಳೂರಿನ ಕದ್ರಿಯಲ್ಲಿ ನಡೀತಾ ಇರುವಂತಹ ಸಿರಿ ತೋಟಗಾರಿಕೆ ಇಲಾಖೆಯಿಂದ ನಡೀತಾ ಇರುವಂತಹ ಬಹಳ ಬಹಳ ಚೆನ್ನಾಗಿರುವ ಒಂದು ಸಸ್ಯೋತ್ಸವ. ಅಂದ್ರೆ ಕದ್ರಿಯಲ್ಲಿ ನಡೀತಾ ಇದೆ. ರೈತರು ತಮ್ಮ ಯಾವುದೇ ಬೆಳೆಯನ್ನ ಬೆಳೆದು ಇಲ್ಲಿ ಮಾರಾಟ ಮಾಡಬಹುದಂತಹ ಒಂದು ಅವಕಾಶ ಇಲ್ಲಿದೆ. ಕಳೆದ 3 ದಿನದಿಂದ ಅಂದ್ರೆ ನಿನ್ನೆ, ಇವತ್ತು ಮತ್ತು ನಾಳೆ ಕೊನೆ ದಿನ. ತಪ್ಪದೆ ನೀವು ಈ ಒಂದು ಸಸ್ಯೋತ್ಸವಕ್ಕೆ ಬನ್ನಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿರೋ ಹೂವಿನ ಗಿಡಗಳು ಪ್ರತಿ ಒಂದು ಇಲ್ಲಿ ಇದೆ. ಹೂವಿನ ಗಿಡಕ್ಕೆ ಬೇಕಾದ ಗೊಬ್ಬರ ಮತ್ತೆ ಅದಕ್ಕೆ ಬೇಕಾದ ಏನೆಲ್ಲ ಬೇಕು, ಹಪ್ಪಳ, ಸಂಡಿಗೆ ಪ್ರತಿ ಒಂದು ಇದೆ. ಎಲ್ಲವನ್ನ ನೀವು ನೋಡಿ. ಒಂದೊಂದು ಹೂವಿನ ಗಿಡ ಅಂತೂ ನಾನು ಹೇಳಿದ್ರೆ ಪ್ರಯೋಜನ ಅಲ್ಲ, ನೀವು ಬಂದೇ ನೋಡ್ಬೇಕು ಸ್ನೇಹಿತರೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಸಂಚನಾ ಕ್ರಿಯೇಷನ್. ಫ್ರೆಂಡ್ಸ್, ವಿಡಿಯೋವನ್ನ ತಪ್ಪದೆ ನೋಡಿ. ನಿಮ್ಗೇನು ಬರ್ಲಿಕ್ಕೆ ಆಗಿಲ್ಲ ಹೇಳಾದ್ರೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡ್ರಿ ಸೇವಂತಿಗೂ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗೇ ಆಗುತ್ತೆ. ಹಾಗಾಗಿ ಫೈನಲ್ ಆಗಿ ಇದೇ ಚಾನಲ್ದಲ್ಲಿ ನಿಮ್ಮ ಲೈಕ್ ಇರಲಿ, ಹಾಗೆ ಚಾನಲ್ಗೆ ಒಂದು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾ ಹಾಗೆ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ನಾ ಹಾಕೋ ನೆಕ್ಸ್ಟ್ ವಿಡಿಯೋ ನಿಮಗೆ ಖಂಡಿತವಾಗಿ ಬರುತ್ತೆ, ಅಂದ್ರೆ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ. ನೋಡಿ, ಫಸ್ಟ್ ನೋಡಿದ್ದು ನೀವು ಸೇವಂತಿಗೆ ಅರಳಿ ನಿಂತದ್ದು. ಈಗ ದಾಸವಾಳ, ಅಬ್ಬಬ್ಬ ಎಷ್ಟೆಷ್ಟು ಕಲರು ದಾಸವಾಳ! ಯಾವ ಹೂವಿನ ಗಿಡದಲ್ಲಂತೂ ಆಲ್ಮೋಸ್ಟ್ ಆಲ್ ಎಲ್ಲ ಇದೆ ಸ್ನೇಹಿತರೆ. ಇದೆಲ್ಲ ರೇಟ್ ಎಷ್ಟು ಅಂತ ಕೇಳ್ತಿದ್ದೀರಾ? ಎಸ್, ಅದನ್ನು ಹೇಳ್ಬಿಡ್ತೀನಿ ಸ್ನೇಹಿತರೆ. ಓನ್ಲಿ 100 ರುಪೀಸ್ ದಾಸವಾಳ. ಮತ್ತೆ ಗುಲಾಬಿ, ರೋಸ್ ಪ್ಲಾಂಟ್ ನೋಡಿ, ಇದು ಡಾಲಿಯಾ, ಡೇರೆ ಹೂವಿನ ಗಿಡಗಳು. ಇದು ನೋಡಿ, ಇದಂತೂ ತುಂಬಾ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಎಷ್ಟು ಪುಟ್ಟ ಪುಟ್ಟ ಗಿಡದಲ್ಲಿ ಕೂಡ ಹೂ ಬರ್ತಾ ಇದೆ. ಇದೆಲ್ಲ ಕೇವಲ 100 ರುಪೀಸ್ಗೆ ಮಾತ್ರ ಸ್ನೇಹಿತರೆ. ರೋಸ್ ಪ್ಲಾಂಟ್ ಅಂತೂ ಅದ್ಭುತವಾಗಿದೆ. ಮತ್ತೆ ಶೋ ಪ್ಲಾಂಟ್ಗಳು. ಇದು ನೋಡಿ, ಇದೇನು ಗಿಡ? ಎಸ್, ಪಾರಿಜಾತದ ಗಿಡಗಳು. ಹಾಗೆ ಇದಂತೂ ನೋಡಿ, ಗ್ಲಾಡಿಸ್ ಅಷ್ಟು ಫುಲ್ ಹೂ ಬಂದಿದೆ ಸ್ನೇಹಿತರೆ. ಬಾರಿ ಕಡಿಮೆ ರೇಟಲ್ಲಿ ಕೂಡ ಕೊಡ್ತಿದ್ದಾರೆ ಅವರು. ಮೋಸ್ಟ್ಲಿ ಹೂವೆಲ್ಲ ಆಗಿದೆ ಅಂತ ಇರಬಹುದು. ಇದು ನೋಡಿ, ಪಪ್ಪಾಯ ಗಿಡ ಅಲ್ವಾ? ಇದು ನೋಡಿ, ಶೋ ಫ್ಲವರ್ಸ್. ತುಂಬಾ ಮನೆ ಒಳಗೆ ಇರ್ಬೋದು, ಇಂಡೋರ್ ಪ್ಲಾಂಟ್ಗಳು ಇದೆಲ್ಲ. ಓಕೆನಾ? ಮತ್ತೆ ನಾವು ಅವರನ್ನ ಮಾತಾಡಿಸಿದಾಗ ಇವರೇ, ಅವರ ಮಂಗಳೂರಿನವರು, ಓನರ್ ಅವರು. ಎಷ್ಟು ಸಮಯದಿಂದ ಮಾಡ್ತಾ ಇದ್ದೀರಿ? 10 ವರ್ಷದಿಂದ. 6ನೇ ಕ್ಲಾಸಿಂದನೇ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರಿ NRCC ಡೈರೆಕ್ಟರ್ ಆಫ್ ಕ್ಯಾಸ್ಟ್ ರಿಸರ್ಚ್. ಗೇರ್ ಬೀಜ ಗ್ರಾಫ್ಟಿಂಗ್ ಎಲ್ಲ ನಾವೇ ಮಾಡ್ತೀವಿ. ಹೌದಾ? DCR ಡೈರೆಕ್ಟರ್ ಆಫ್ ಕ್ಯಾಸ್ಟ್ ರಿಸರ್ಚ್. ಗ್ರಾಫ್ಟಿಂಗ್ ಎಲ್ಲ ನೀವು ಮಾಡ್ತೀರಿ? ಇದು ಸೇವಂತಿಗೆದ್ದಲ್ಲ ಗ್ರಾಫ್ಟಿಂಗ್? ಸ್ನೇಹಿತರೆ, ಅವರು 6ನೇ ಕ್ಲಾಸಿಂದ 6th ಸ್ಟ್ಯಾಂಡರ್ಡ್ ಇಂದ ಅವರು ಈ ಒಂದು ತೋಟಗಾರಿಕೆ ಇಲಾಖೆ ಅಂದ್ರೆ ಇದರಲ್ಲಿ ಇಂಟ್ರೆಸ್ಟ್ ಇರ್ತಾರೆ. ಎಲ್ಲ ಗಿಡವನ್ನ ಗ್ರಾಫ್ಟಿಂಗ್ ಕೂಡ ಮಾಡ್ತಾರಂತೆ. ಈಗ ಬನ್ನಿ ಹಣ್ಣಿನ ಗಿಡದ ಕಡೆ ಹೋಗೋಣ. ಹಣ್ಣಿನ ಗಿಡದ ನಾನು ಫೈನಲ್ ಆಗಿ ಏನೇನ್ ತಗೊಂಡೆ ಅಂದ ಕೂಡ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ನನಗೇನು ಜಾಸ್ತಿ ಜಾಗ ಇಲ್ಲ, ಆದ್ರೂ ಕೂಡ ಹುಚ್ಚು ಕಟ್ಟಿ ನಾನು 1-2 ಗಿಡ ತಗೊಂಡೆ, ಹಣ್ಣಿನ ಗಿಡ ತಗೊಂಡೆ. ಸ್ಪೆಷಲ್ ಆಗಿರೋ ಹಣ್ಣಿನ ಗಿಡ ನೋಡಿ, ಬೀಟ್ರೂಟ್ ಪೇರಳೆ ಅಂತೆ ಸ್ನೇಹಿತರೆ. ಎಲ್ಲಾದ್ರೂ ಕೇಳಿದಿರಿ? ನಾನಂತ ಇದನ್ನ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಬೀಟ್ರೂಟ್ ಕಲರ್ ಪೇರಳೆ. ಆಸ್ ಯೂಸಲ್ ಗ್ರೀನ್ ಕಲರ್ ನೋಡಿರ್ತೀವಿ, ಇದು ಒಳಗಡೆ ಕೂಡ ರೆಡ್. ಇದೆಲ್ಲ ಮ್ಯಾಂಗೋ ನೋಡಿ, ಲಂಗೋನ್ ಫ್ರೂಟ್, ಮ್ಯಾಂಗೋ ಟೈಪ್ಸ್ ಬೇರೆ ಬೇರೆ ಇದೆ. ಮ್ಯಾಂಗೋದಲ್ಲಿ ತುಂಬಾನೇ ಇದೆ. ಬ್ಯಾಂಗನ್ಪಲ್ಲಿ, ಬಾದಾಮಿ, ಮಲ್ಲಿಕಾ, ಆಲ್. ಮತ್ತೆ ಇದೆಲ್ಲ ಔಟೆಕಾಯಿ ಗಿಡಗಳು ಸ್ನೇಹಿತರೆ. ಇದೆಲ್ಲ ಕಡಿಮೆದ್ರಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಓಕೆನಾ? ಮ್ಯಾಂಗೋ ಎಲ್ಲ 200 ಇದೆ, ಕೆಲವು 250 ಕೂಡ ಇದೆ. ರೇಟ್ ಅವರದೇ. ಡ್ರ್ಯಾಗನ್ ಫ್ರೂಟ್, ಕೆಂಪು ಹಲಸೆಲ್ಲ. ಸೊ ಸ್ನೇಹಿತರೆ, ಗಿಡಕ್ಕೆಲ್ಲ ನೋಡಿದ್ವಿ. ಆದ್ರೆ ಗಿಡಕ್ಕೆ ನೆಡ್ಲಿಕ್ಕೆ ಏನ್ ಬೇಕು ನಮಗೆ? ಎಸ್, ಗೊಬ್ಬರ ಬೇಕು. ಕಾಂಪೋಸ್ಟ್ ಗೊಬ್ಬರವನ್ನು ಎಲ್ಲಿ ಮಾಡ್ತಾ ಇದ್ದಾರೆ ಇವರು? ಅಕ್ಷಯ್ ಆರ್ಗ್ಯಾನಿಕ್ ಗೊಬ್ಬರವನ್ನು ಸ್ನೇಹಿತರೆ. ಇದು ನೋಡಿ, ಗ್ರೋ ಬ್ಯಾಗ್ ಅಂತ ಹೇಳಿ ಎಷ್ಟು ನಿಜವಾಗ್ಲೂ ಕಡಿಮೆದ್ರಲ್ಲೂ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇಂಥ ಬ್ಯಾಗುಗಳು 100ಕ್ಕೆ 4 ಕೊಡ್ತಾ ಇದ್ದಾರೆ ನೋಡಿ. ಇಂಥದ್ದು 4 ಕೊಡ್ತಾ ಇದ್ದಾರೆ. 100 ರುಪೀಸ್. ಸೊ ಇದು ಒಂದು 100 ರುಪೀಸ್ಗೆ 4 ಅಂತ ಹೇಳ್ತಿದ್ದಾರೆ. ಕರೆಕ್ಟಾ? 100 ರುಪೀಸ್ಗೆ 4. ಇದು ಇದು ಅದು 40 ರುಪೀಸ್ 1. ನೋಡಿ, ಇದು 40 ರುಪೀಸ್ 1 ಅಂತೆ. ಭಾಳ ದೊಡ್ಡದಿದೆ. ಇದು ಕೂಡ 40 ರುಪೀಸ್. ಬ್ಯಾಗು 60 ರುಪೀಸಿಗೆ ಅಂತ ಹೇಳಿ. ಸರಿಯಾಗಿ, ದೊಡ್ಡ ಬ್ಯಾಗ್ 60 ರುಪೀಸಿಗೆ ಅಂತ ಹೇಳ್ತಿದ್ದಾರೆ. ಗುಡ್. ಎಸ್, ಇದೆಲ್ಲ ಆರ್ಗ್ಯಾನಿಕ್ ಕಾಂಪೋಸ್ಟ್. ಇದು ಗಿಡಗಳಿಗೆ ಒಳ್ಳೆ ಇದಾಗುವಂಥ
ಎಷ್ಟು ಬ್ಯಾಗ್ ಅದಕ್ಕೆ? 5 kg 100 rupees. ಇಟ್ಸ್ ವರ್ತ್. ಎಲ್ಲಿಂದ ನೀವು? ಕುಂದಾಪುರದಿಂದ ಬಂದಿದ್ದೀರಿ. ಓಕೆ, ಕುಂದಾಪುರದಿಂದ ಬಂದಿದ್ದಾರೆ. ಎಸ್ ಫ್ರೆಂಡ್ಸ್, ಕುಂದಾಪುರದಿಂದ ಇವರು ಆರ್ಗ್ಯಾನಿಕ್ ಕಾಂಪೋಸ್ಟ್ ಅನ್ನು ತಗೊಂಡು ಸೇಲ್ ಮಾಡಲಿಕ್ಕೆ ಬಂದಿದ್ದಾರೆ. 5 kgಗೆ 100 ರೂಪಾಯಿ ಗೊಬ್ಬರ. ಅದರಲ್ಲಿ ಎಲ್ಲವೂ ಇದೆ, ಕುರಿ ಗೊಬ್ಬರ ಇದೆ, ಹಾಗೆ ಹಟ್ಟಿ ಗೊಬ್ಬರ, ದನದ ಗೊಬ್ಬರ, ಎಲ್ಲವೂ ಸೇರಿದೆ. ಹಾಗಾಗಿ ನಾನು ಕೂಡ ಒಂದಿಷ್ಟು ತಗೊಂಡೆ. ಏನು ತಗೊಂಡೆ ಅನ್ನೋದು ಮತ್ತೆ ಹೇಳ್ತೀನಿ ಸ್ನೇಹಿತರೆ, ಮುಂದೆ ಬನ್ನಿ. ಫ್ರೆಂಡ್ಸ್, ಇದು ನಾಳೆ ಮಾತ್ರ ಇದೆ, ಸೊ ಮಿಸ್ ಮಾಡಬೇಡಿ. ಮಂಗಳೂರಿನಲ್ಲಿ ಯಾರೆಲ್ಲ ಸುತ್ತಮುತ್ತಲು ಇದ್ರೆ ಮಿಸ್ ಮಾಡ್ಕೋಬೇಡಿ, ಬನ್ನಿ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರೆ ಹಾಂ, ಪುನರ್ಪುಳಿ ಇದೆಯಾ? ಕಲರ್ ಹಾಕೋದಿಲ್ಲ ಪಕ್ಕ. ಎಸ್, ಯಾವತ್ತೂ ತಿಳ್ಕೊಳ್ಳಿ, ಜಾಮೂನ್ ಇರುವಂಥದ್ದು, ಜಾಮೂನ್ ಜ್ಯೂಸ್ ಇರ್ಬೋದು, ಅದು ಶುಗರ್ ಇರುವವರಿಗೆ ಬಹಳ ಒಳ್ಳೆಯದು. ಶುಗರ್ ಕಾಯಿಲೆ ಇರುವವರಿಗೆ ಬಹಳ ಒಳ್ಳೆಯದು. ಸೊ ಎಲ್ಲ ಹಪ್ಪಳ, ಸಂಡಿಗೆ, ಚಟ್ನಿ ಪುಡಿ, ಉಪ್ಪಿನಕಾಯಿ ಪ್ರತಿಯೊಂದು ಇದೆ ಸ್ನೇಹಿತರೆ. ಇನ್ನು ಮುಂದೆ ಹೋಗ್ತಾ ಹೋಗ್ತದೆ ಮತ್ತೊಂದು ಸ್ಪೆಷಲ್ ಆಗಿರುವ ಒಂದು ವ್ಯಕ್ತಿಯನ್ನು ಪರಿಚಯ ಮಾಡಿಸ್ತೀನಿ ಸ್ನೇಹಿತರೆ, ಡೋಂಟ್ ಮಿಸ್. ಓಕೆನಾ? ಸೊ ಬನ್ನಿ, ಮುಂದೆ ಇದೆ. ಇದು ನೋಡಿ, ಇದು ಆಯಿಲ್ ಅಂತ. ಇದು ತಲೆನೋವು, ಮಂಡಿ ನೋವು, ಪ್ರತಿಯೊಂದಕ್ಕೂ ಎಕ್ಕದ ಎಣ್ಣೆ. ನಾನು ಸಹ ಇದು ಫಸ್ಟ್ ಟೈಮ್ ಕೇಳ್ತಾ ಇರೋದು ಎಕ್ಕದ ಎಣ್ಣೆ ಅಂತ ಹೇಳಿ. ಸೊ ನಾನು ಒಂದು ಬಾಟಲ್ ತಗೊಂಡೆ. ಫ್ರೆಂಡ್ಸ್, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ನಾಳೆ ಲಾಸ್ಟ್, ಸೊ ಮಿಸ್ ಮಾಡಬೇಡಿ. ಮಂಗಳೂರಿನ ಸುತ್ತಮುತ್ತಲ ಯಾರಿದ್ದಾರೆ ದಯವಿಟ್ಟು ಬನ್ನಿ ಅಂತ ಹೇಳ್ತಾ, ಫ್ರೆಂಡ್ಸ್ ಇವರು ಯಾರು ಅಂತ ನೋಡಿ, ಟಿ ಶರ್ಟ್ ಹಿಂದೆ ಹೆಸರಿದೆ. ಎಸ್, ಇದು ಬಟ್ ಸುದರ್ಶನ ಭಟ್, ಖ್ಯಾತ ಯೂಟ್ಯೂಬರ್. ಅವರು ನಮಗೆ ಮಾತಿಗೆ ಸಿಕ್ಕಿದ್ರು, ಅವರು ಕೂಡ ಶಾಪ್ ಇಟ್ಟಿದ್ದಾರೆ. ಪ್ರತಿಯೊಂದು ಇದೆ ಸ್ನೇಹಿತರೆ, ನಿಜವಾಗ್ಲೂ ಚೆನ್ನಾಗಿದೆ ಅಂತ ಹೇಳ್ತೀನಿ. ಯಾಕಂದ್ರೆ ಅವರು ಹೋಮ್ ಮೇಡ್. ನಾವು ಅವರನ್ನ ಮಾತಾಡಿಸಿದ್ವಿ, ಅವ್ರು ಏನು ಹೇಳಿದ್ರು ಅಂತ ಎಲ್ಲ ನಾನು ರೆಕಾರ್ಡ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತಾ ಇದ್ದೀನಿ. ಏನೆಲ್ಲ ಇದೆ ಅಂತ ನಾನು ಕೇಳಿದೆ, ಅವರು ಅದಕ್ಕೆ ಆನ್ಸರ್ ಮಾಡಿದ್ರು. ಖ್ಯಾತ ಯೂಟ್ಯೂಬರ್ ಸುದರ್ಶನ್ ಭಟ್ ಬೆದ್ರಾಡಿ ಅಂತಲ್ಲಿ ನೀವು ಯೂಟ್ಯೂಬ್ ಸರ್ಚ್ ಮಾಡಿದ್ರೆ ಇವರು ಮಾಡದೇ ಇರೋ ಅಡಿಗೆನೇ ಇಲ್ವೇನೋ, ಅಷ್ಟು ಚೆನ್ನಾಗೇ ಮಾಡ್ತಿದ್ದಾರೆ ಕೂಡ. ಮಿಲಿಯನ್ ಗಟ್ಟಲೆ ವ್ಯೂಸ್, ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ನಮಸ್ತೆ. ತುಂಬಾ ಖುಷಿ ಆಗ್ತದೆ. ಅಂದ್ರೆ ನಿನ್ನೆ ಶುರುವಾದ ಈ ರೈತ ಮತ್ತೆ ಸಸ್ಯ ಮೇಳ ಒಳ್ಳೆ ರೆಸ್ಪಾನ್ಸ್ ಇದೆ ಜನರದ್ದು. ಇವತ್ತು ಬೆಳಗಿನಿಂದ ಒಳ್ಳೆ ಜನ ಬರ್ತಾ ಇದ್ದಾರೆ. ನಿನ್ನೆ ಸಂಜೆ ಕೂಡ ಒಳ್ಳೆ ಜನ ಇತ್ತು, ಮತ್ತೆ ಮಳೆ ಎಲ್ಲ ಬಂತು, ಹಾಗಾಗಿ ಸ್ವಲ್ಪ ಜನ ಮತ್ತೆ ಕ್ರೌಡ್ ಕಡಿಮೆ. ಹೌದು, ನಮ್ಮದು ತಯಾರಿ ನಾವು ಮಾಡುವಂತದ್ದು. ನಮ್ದಂದ್ರೆ ನಮ್ದು ಪ್ರೊಡಕ್ಷನ್ ಎಲ್ಲ ಕಾಸರಗೋಡು, ಸೀತಾಂಗೋಳಿ ಅಂತ ಹೇಳಿ. ನಮ್ದು ಅಲ್ಲಿ ಕೂಡ ಒಂದು ಶಾಪ್ ಇದೆ. ಇಲ್ಲಿ ಕದ್ರಿಯಲ್ಲಿ ಉಡುಪಿ ನ್ಯಾಚುರಲ್ ಅಂತ ಹೇಳಿ ನಮ್ಮದು ಐಟಮ್ಸ್ ಎಲ್ಲ ಕೊಡ್ತಾ ಇದ್ದೇವೆ. ಕದ್ರಿ ಟೆಂಪಲ್ ರೋಡ್ ಅಲ್ಲಿ ಸಿಗುವಂತದ್ದು. ಇಲ್ಲಿ ಅಂದ್ರೆ ನಮ್ದು ಸ್ನಾಕ್ಸ್ ಎಲ್ಲ ತೆಂಗಿನೆಣ್ಣೆಯಲ್ಲಿ ಹುರಿದಿರುವಂತದ್ದು, ಬಟಾಟೆ ಚಿಪ್ಸ್, ಬಾಳೆಕಾಯಿ ಚಿಪ್ಸ್, ಮತ್ತೆ ಕರಗಡ್ಡಿ, ಮುರುಕು, ಮಿಕ್ಸರ್ ಈ ತರದೆಲ್ಲ ನಾವು ಮಾಡ್ತೇವೆ. ಮತ್ತೆ ಉಂಡಲಕಾಳು ಅಂತ ಹೇಳಿ ಅಜ್ಜಿಗಾಲದ ಸ್ವೀಟ್ ಸ್ನಾಕ್ಸ್ ಅಂತ ಹೇಳ್ಬೋದು. ಹಾಗೆ ಸಂಡಿಗೆಗಳು, ಹಪ್ಪಳಗಳೆಲ್ಲ ನಾವು ಮಾಡ್ತೇವೆ. ಎಲ್ಲ ನಾವು ನಮ್ದೇ ಪ್ರೊಡಕ್ಷನ್. ಅಂದ್ರೆ ಮತ್ತೆ ಉಪ್ಪಿನಕಾಯಿಗಳೆಲ್ಲ ಮನೆಯಲ್ಲಿ ತಯಾರಿಸುವಂತದ್ದು, ಯಾವುದೇ ಪ್ರಿಸರ್ವೇಟಿವ್ ಎಲ್ಲ ಇಲ್ಲದೆ ಮಾಡುವಂತ ಉಪ್ಪಿನಕಾಯಿಗಳು. ಮಾವಿನ ಮಿಡಿ ಉಪ್ಪಿನಕಾಯಿ, ಕಟ್ ಬೀಸ್, ಏನಿಲ್ಲ, ಎಲ್ಲ ಹಳೆ ಕಾಲದಲ್ಲಿ ಯಾವ ರೀತಿಯಾಗಿ ಕಡ್ದು ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ನಾವು ಕೂಡ ಕಡ್ದು ಮಾಡ್ತಾ ಇದ್ದೇವೆ. ಬೇರೆ ಬೇರೆ ರೀತಿಯ ಉಪ್ಪಿನಕಾಯಿಗಳಿದೆ, ಒಂದು 7-8 ವೆರೈಟಿ ಉಪ್ಪಿನಕಾಯಿಗಳಿದೆ. ಹೌದು, ಮಾವಿನಕಾಯಿದು, ಲಿಂಬೆಯದ್ದು, ಕರಂಡೆ, ಮತ್ತೆ ಅದೇ ಮಾವಿನಕಾಯಿಯಲ್ಲಿ ಫ್ರೈಡ್ ಮಸಾಲ, ಅಂಬಾಟೆ ಈ ತರದೆಲ್ಲ ನಾವು ಮಾಡ್ತೇವೆ. ಲೆಮನ್ ಆಗಿರೋದೆಲ್ಲ. ಮತ್ತೆ ಪೌಡರ್ಸ್ ಇದೆ, ಸಾಂಬಾರ್ ಪೌಡರ್, ರಸಂ ಪೌಡರ್, ಟರ್ಮರಿಕ್ ಪೌಡರ್ ಈ ತರದೆಲ್ಲ. ಮತ್ತೆ ಸ್ವೀಟ್ಸ್ಗಳು. ಹೌದು, ಇದು ಹಲಸಿನಕಾಯಿ ಉಪ್ಪಡು ಬಚ್ಚಿಲ ಹಪ್ಪಳ ಅಂತ ಹೇಳ್ತಾರೆ. ಅದೇ ಅಂದ್ರೆ ಹಲಸಿನಕಾಯಿಯದ್ದು ಸೀಸನ್ ಮುಗಿಯಿತು. ಈಗ ಉಪ್ಪಿನಲ್ಲಿ ಹಾಕಿಟ್ಟ ಸೊಳ್ಳೆ ಹಪ್ಪಳ, ಗೆಣಸಿನ ಹಪ್ಪಳ, ಮರಗೆಣಸಿನ ಹಪ್ಪಳ ಈ ತರ ಎಲ್ಲ ಮಾಡ್ತೇವೆ. ಮಜ್ಜಿಗೆ ಮೆಣಸು, ಸಂಡಿಗೆಗಳು, ಉದ್ದು ಮೆಣಸು, ಸಂಡಿಗೆ, ಹೋಮ್ ಮೇಡ್ ಐಟಮ್ಸ್ ಎಲ್ಲ. ಅಂದ್ರೆ ಮನೆಯಲ್ಲೇ ಮಾಡಿದ ರುಚಿ ಅಂತ ಹೇಳಿ ನಾವು ಹೇಳುವಂತದ್ದು. ಅಂದ್ರೆ ಅದೇ ರೀತಿಯಲ್ಲಿ ಸಿಗ್ತದೆ. ಹಳೆ ಕಾಲದಲ್ಲಿ ಯಾವ ರೀತಿ ಅದೇ ರೀತಿಯಾಗಿ ನಾವು ಪ್ಯೂರ್ ಆಗಿ ಮಾಡುವಂತ. ಈಗ ಅಂದ್ರೆ ಜಾಸ್ತಿ ಇದಕ್ಕೆ ಫೋಕಸ್ ಮಾಡ್ತಾ ಇದ್ದೇವೆ. ಒಳ್ಳೆಯ ಟೇಸ್ಟ್ ಆಗಿರುವಂತಹ ಮನೆಯಲ್ಲಿ ಮಾಡಿದಂತ ಐಟಮ್ಗಳನ್ನು ಜನರಿಗೆ ತಲುಪಿಸುವ ಅಂತ ಹೇಳುವಂತ ಉದ್ದೇಶದಿಂದ. ಹಾಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಉಂಟಾದ್ರೆ ಮಂಗಳೂರಿನಲ್ಲಿ ತುಂಬಾ ಮೇಳಗಳನ್ನು ನಾವು ಮಾಡಿದ್ದೇವೆ. ಜನರು ಒಳ್ಳೆ ರಿಪೀಟೆಡ್ ಆಗಿರುವಂತಹ ಕಸ್ಟಮರ್ ಕೂಡ ಇದ್ದಾರೆ. ನಮ್ಮಲ್ಲಿ ಉಡುಪಿ ನ್ಯಾಚುರಲ್ ಐಟಮ್ ಎಲ್ಲ ನಾವು ಅವೈಲೇಬಲ್ ಕೊಡುವ ಕಾರಣ ಅಲ್ಲಿ ಹೋಗಿ ರಿಪೀಟ್ ಆಗಿ ತಗೊಳ್ತಾರೆ. ಅಂದ್ರೆ ಮೇಳಗಳು ಈ ತರದೆಲ್ಲ ನಾವು ತುಂಬಾ ಮಾಡಿದ್ದೇವೆ. ಕರೆದಾಗ ಹೋಗಿ ಉದ್ದು ಮತ್ತು ಮೆಣಸಿನ ಸಂಡಿಗೆ ಊಟಕ್ಕೆಲ್ಲ ಒಳ್ಳೇದಾಗ್ತದೆ. ಅಂದ್ರೆ ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡಿ. ಇದೀಗ ನಾವು ಫ್ರೈ ಮಾಡುದಿಲ್ಲ, ನಾವು ಹುರಿಲಿಕ್ಕೆ ರೆಡಿ ಆಗಿರ್ತೇವೆ. ಹೌದಾ, ಖಾರ ಮತ್ತು ಉದ್ದು ಮತ್ತು ಮೆಣಸು ಮಾತ್ರ ಇರುತ್ತದೆ. ಉದ್ದು, ಮೆಣಸು, ಉಪ್ಪು. ಥ್ಯಾಂಕ್ ಯು. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ, ಸುದರ್ಶನ್ ಭಟ್ ಬೆದ್ರಾಡಿ ಅವರ ಶಾಪ್ ಅಲ್ಲಿ ಇಲ್ಲದೆ ಇರುವ ವಸ್ತುಗಳೇ ಇಲ್ಲ. ಆಲ್ಮೋಸ್ಟ್ ಆಲ್ ತಿನ್ನುವಂತಹ ಎಲ್ಲ ಐಟಮ್ಗಳು ಇದೆ. ಇದು ನೋಡಿ, ಇದು ಖಾದಿ ಗ್ರಾಮೋದ್ಯೋಗ, ಪ್ಯೂರ್ ಖಾದಿ ಇದೆ ಸ್ನೇಹಿತರೆ. ನಾನು ಕೂಡ ಒಂದು ಸ್ಯಾರಿ ನೋಡಿದೆ, ರೆಡ್ ಕಲರ್ ಸ್ಯಾರಿ, ಫುಲ್ 1000 rupees ಅಂತ. ಇದು ಚೆನ್ನಾಗಿದೆ, ತಗೊಳ್ಬಹುದು. ಬಟ್ ನಾನ್ ತಗೊಳ್ಳಿಲ್ಲ ರೆಡ್ ಕಲರ್
ಬೇಡ ಅಂತ ಹೇಳಿ ಬಿಟ್ಟೆ. ಬಟ್ ಹಬ್ಬದಲ್ಲಿ ಆಲ್ರೆಡಿ ನನಗೆ 2 ಸೀರೆ ಇರೋದ್ರಿಂದ ಈ ಸಲ ಸೀರೆದ ವಿಷಯಕ್ಕೆ ಹೋಗ್ಲಿಲ್ಲ. ಸೊ ಹಲಸಿನ ಹಪ್ಪಳ ಪ್ರತಿಯೊಂದು ಇದೆ ಸ್ನೇಹಿತರೆ, ನೋಡಿ ಒಮ್ಮೆ ಕಣ್ಣಾಯಿಸುವ. ಸಸ್ಯೋದ್ಯಮ ಹೇಳಿದೆ. ಸೊ ಗಿಡ ನೆಡ್ಲಿಕ್ಕೆ ಹೇಗೆ ಬೇಕು ಅಂತ ಐಟಮ್ಗಳು ಕೂಡ ಇದೆ. ಸೊ ಪಾಟ್ ಅಲ್ಲಿ ಚಟ್ಟಿಲಿ ಹಾಕ್ತಿವಲ್ವಾ ನಾವು ಪಾಟ್ ಅಲ್ಲಿ, ಸೊ ಮಣ್ಣು ಗಟ್ಟಿ ಆಗ್ಬಿಡತ್ತೆ. ಸೊ ಅದನ್ನ ಲೂಸ್ ಮಾಡ್ಬೇಕಂತ ಚಿಕ್ಕ ಚಿಕ್ಕ ಇನ್ಸ್ಟ್ರೂಮೆಂಟ್, ಸೊ ಆತರ ಎಲ್ಲ ಇದೆ. ಚಿಕ್ಕ ನೋಡಿ ಬುಕ್ ಸ್ಟಾಲ್, ಒಮ್ಮೆ ಎಲ್ಲ ತೋರಿಸ್ತೇನೆ, ನೀವು ದಯವಿಟ್ಟು ಹೋಗಿ ಅಂತ ಹೇಳ್ತೇನೆ. ಯಾಕಂದ್ರೆ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಿ ಸ್ನೇಹಿತರೆ, ಓಕೆನಾ, ಅವರಿಗೆ ಕೂಡ ಒಂದು ಚೇಂಜ್ ಇರತ್ತೆ. ಸೊ ಇದು 1 ಗ್ರಾಮ್ ಗೋಲ್ಡ್ ಅಂತೆ. ಯಾಕಂದ್ರೆ ಮಕ್ಕಳು ಬಹಳ ಖುಷಿಯಿಂದ ನೋಡ್ತಾ ಹೋಗ್ತಾ ಇರ್ತಾರೆ ಸ್ನೇಹಿತರೆ. ಇನ್ನೊಂದು 2-3 ವಿಶೇಷ ಇದೆ, ಅದು ಹೇಳ್ಬಿಡ್ತೀನಿ ಸ್ನೇಹಿತರೆ. ಇದು ನೋಡಿ ಆಕ್ಯುಪ್ರೆಷರ್ ಅಂತೆ, ಬೊಜ್ಜು ಕರಗಿಸುವಂತದ್ದು ಇರ್ಬೋದು, ಅಥವಾ ಇದು ಮಕ್ಕಳ ಆಟೋಟಕ ಆಟಿಕೆಗಳು. ಇದು ಬೊಜ್ಜು ಕರಗಿಸುವಂತದ್ದು. ನಾನು ಕೂಡ ಓನ್ ಆಗಿ ಟ್ರೈ ಮಾಡಿದೆ. ಯಾಕಂದ್ರೆ ನಾವು ಟ್ರೈ ಮಾಡಿದ್ಮೇಲೆ ನಾವು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಸಾಧ್ಯ ಅಲ್ವಾ. ಸೊ ಕಾಫ್ ಮಸಲ್ಸ್, ವೆರಿಕೋಸ್ ವೇನ್ಸ್ ಇದ್ದವರಿಗೆ ಆತರ ಒಳ್ಳೇದಾಗುತ್ತೆ ಅಂತ ಅನಿಸ್ತು. ಅದು ನಿಜವಾಗ್ಲೂ ಚೆನ್ನಾಗಿದೆ. ಬಟ್ ಇದ್ರ ರೇಟ್ ಅಂದು ಹೇಳ್ತೀನಿ, ಫುಲ್ ನೋಡ್ಕೊಂಬಿಡಿ ನೀವು, ಏನೆಲ್ಲ ಇದೆ ಅಂತ ಹೇಳ್ಬಿಡ್ತೀನಿ. ಒಬ್ಬೊಬ್ಬರಿಗೆ ಕಾಲ ಹತ್ರ ಜುಮ್ ಜುಮ್ ಅಂತ ಹಿಡ್ಕೊಂಡ್ಬಿಡುತ್ತೆ ಕೂತ್ಕೊಂಡು ಏಳುವಾಗ. ಸೊ ಆ ತರ ಕೂಡ ಇದರಲ್ಲಿ 7 ಐಟಮ್ಸ್ ಇದೆ ಸ್ನೇಹಿತರೆ. 7 ಐಟಮ್ಸ್ ಇದೆ. ಫೀಟ್ ಅಲ್ಲಿ, ಪಾದದ ಭಾಗದಲ್ಲಿ ಯಾವ ರೀತಿ ಮಾಡ್ತಾರೆ ನೋಡಿ ಸ್ನೇಹಿತರೆ. ಪಾದದ ಭಾಗದಲ್ಲಿ ಮಾತ್ರ ಮಾಡಿದಾಗ ಅದು ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗತ್ತೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಈ ಹೀಲ್ಸ್ ಪೇನ್ ಇದ್ದವರಿಗೆ ಮತ್ತೆ ಕೆಲವಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಯಾರಿಗೆ ಆಗದೆ ಕಾಲು ಊರ್ಲಿಕ್ಕೆ ಆಗೋದಿಲ್ಲ, ಕೆಲವರಿಗೆ ಕೂತ್ಕೊಂಡು ಏಳುವಾಗ ತುಂಬಾ ನೋವು ಬರುತ್ತೆ. ಸೊ ಅಂತದ್ದು ಕೂಡ ಇದು ಆಕ್ಯುಪ್ರೆಷರ್ ಅಂತ ಹೇಳ್ತಾರೆ. ನಾವೇ ಕೂಡ ಮಾಡ್ಕೋಬಹುದು ಇದನ್ನ, ಓಕೆನಾ. ಅದನ್ನ ಬೇರೆ ಬೇರೆ ಐಟಮ್ ಇದೆ ಸ್ನೇಹಿತರೆ. ಈಗ ಪಾಮ್ಸ್ಗೆ ಅಂದ್ರೆ ಹಸ್ತಕ್ಕೆ, ಕೆಲವರಿಗೆ ಪ್ಯಾರಾಲಿಸಿಸ್ ಆದವರಿಗೆ, ಅವ್ರು ಹೇಳ್ತಾರೆ ಮೇನ್ ಆಗಿ ಪ್ಯಾರಾಲಿಸಿಸ್ ಆದವರಿಗೆ ಕೈ ಹಿಡಿದು ಬಿಡ್ತದಲ್ಲ, ಸೊ ಅವರಿಗೆ ಇದು ಒಳ್ಳೆ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಮೇನ್ ಆಗಿ ಸ್ಟ್ರೋಕ್ ಆಗಿರುತ್ತಲ್ಲ, ಸೊ ಆತವರಿಗೆ ಇದನ್ನ ಹಾಗೆ ಕೈ ಇಟ್ಬಿಟ್ಟು ಅದ್ರ ಮೇಲೆ ಇಟ್ಟು ಕೂಡ ಮಾಡ್ಬೋದಂತೆ. ನೋಡಿ ನಾನು ಇಲ್ಲಿ ಇಡ್ತಾ ಇದ್ದೀನಲ್ಲ, ಒಳ್ಳೇದಾಗತ್ತೆ ಸ್ನೇಹಿತರೆ, ಇಲ್ಲ ಅಂತಿಲ್ಲ. ಬಟ್ ಏನು ಕೇಳಿದ್ರೆ ಇದರ ಕಾಸ್ಟ್ ಒಂದು 3000 ರುಪೀಸ್, 2999. ಆಕ್ಚುಲಿ 5000, ಬಟ್ ಆಫರ್ ಪ್ರೈಸ್ ಒಂದು 3000ಗೆ ಕೊಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಈಗ ಬ್ಯಾಕ್ ಪೇನ್ಗೂ ಕೂಡ ನಾನು ಹೇಳಿದೆ, ಬ್ಯಾಕ್ ಪೇನ್ಗೆ ಬೇರೆಯವರು ಮಾಡ್ಬೇಕಲ್ಲ, ನಮ್ಗೆ ಆಗೋದಿಲ್ಲ ಅಂತ ಹೇಳಿ, ಅದಕ್ಕೆ ಅವರು ಯಾವ ತರ ಅಂತ ಹೇಳಿ ಅವರಾಗೆ ಅವರು ಮಾಡಿ ತೋರಿಸಿದ್ರು. ಇದು ನೋಡಿ, ಇದು ಎಲ್ಬೋಸ್ ಪೇನ್ ಆದಾಗ ಆತರ ಪೇನ್ ಆಗುತ್ತೆ ನೋಡಿ, ಎಲ್ಬೋಸ್ ಪೇನ್ ಹಿಡಿದು ಬಿಡುತ್ತೆ, ಅದಕ್ಕೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಮಥಿಂಗ್ ಈಸ್ ಬೆಟರ್, ಇಲ್ಲ ಅಂತಿಲ್ಲ. ಸೊ ಇದು ಫೇಸ್ ಕೂಡ ಮಸಾಜ್ ತರ ಇರುತ್ತೆ ಸ್ನೇಹಿತರೆ. ಇದು ಫೇಸ್ ಮಸಾಜ್ ತರ ನೋಡಿ, ಎಲ್ಲವೂ ಫ್ರೀ ಇತ್ತು. ಸೊ ನಾನು ಸ್ವಲ್ಪ ಚೆಕ್ ಮಾಡ್ಲಿಕ್ಕೆ ಯಾವ ತರ ಆಗತ್ತೆ ನೋಡ್ಲಿಕ್ಕೆ ನಾನು ಮಾಡಿಸ್ಕೊಂಡೆ. ಇಟ್ಸ್ ಓಕೆ. ಸೊ 7 ಟೈಪ್ ಇದೆ ಸ್ನೇಹಿತರೆ, ಇದರಲ್ಲಿ 7 ಟೈಪ್ಸ್ ಆಫ್ ಹಾಕಿ ಅದನ್ನ ಅದರೊಳಗೆ ಹಾಕ್ಬೋದು. ಸೊ ನನಗೆ ಸಿಕ್ಕಿದ್ದು ಇಲ್ಲಿ ರಾಜಿ ಅಕ್ಕ, ಸೊ ಅವರ ಪುಳ್ಳಿಗಳು. ಸೊ ತನ್ಮಯ್, ಹಾಯ್. ಸೊ ಇವರಿಗೆ ಏನು ಇಷ್ಟ ಅಂದ್ರೆ ಪೌಲ್ಟ್ರಿ ಮಾಡೋದು, ಅಂದ್ರೆ ಮಡಿಕೆ ಮಾಡೋದು ತುಂಬಾ ಇಷ್ಟ ಅಂತ ಹೇಳಿದ್ರು. ಅದು ಎಲ್ಲಿದೆ ಅಂತ ಕೇಳ್ತಾ ಇದ್ರು, ಹುಡ್ಕೊಂಡ್ ಬಂದ್ರು. ಸೊ ಅವ್ರು ಮಾಡ್ತಾ ಇದಾರೆ ನೋಡಿ. ಮಕ್ಕಳಿಗೆ ಅದೇನೆ, ಮಕ್ಕಳಿಗೆ ಆ ಒಂದು ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆಯಲ್ಲ. ಸೊ ಇವನಿಗೆ ತನ್ಮಯ್ ಅಂತ ಅವನು ಅದ್ರಲ್ಲಿ ಇಷ್ಟ ಇತ್ತು, ಮಾಡ್ತಾ ಇದ್ದಾನೆ. ಕೈ ಹಿಡ್ಕೊಳ್ಳೋದಲ್ಲ, ಮಣ್ಣಾಗ್ಲಿ ಏನಾಗಲಿ, ಮಕ್ಕಳಿಗೆ ಮಣ್ಣಲ್ಲಿ ಆಟ ಆಡೋದು ಅಂದ್ರೆ ಬಹಳ ಇಷ್ಟ. ಬಟ್ ಈಗಿನ ಫ್ಲಾಟ್ ಸಂಸ್ಕೃತಿಯಲ್ಲಿ ಎಲ್ಲಿ ಮಣ್ಣು ಹುಡ್ಕೊಂಡು ಹೋಗೋದೊಳ್ಳೆ, ಇಂತ ಮಡಿಕೆ ಮಾಡುವಂತ ಜಾಗಕ್ಕೆ ಹೋಗಿ ಮಣ್ಣು ಮುಟ್ಟಿ ಸಮಾಧಾನ ಮಾಡ್ಕೋಬೇಕು ಅಷ್ಟೇ ಅಲ್ವಾ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಇದಾಯ್ತು ಇವತ್ತಿನ ಈ ವಿಡಿಯೋದ ವಿಶೇಷತೆ. ಬಹಳ ಚೆನ್ನಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ನಿಮಗೆ ಫ್ರೀ ಇದ್ರೆ, ನಾಳೆ ಅಂತೂ ಸಂಡೇ, ಸೊ ಟುಮಾರೋ ಇಸ್ ದ ಲಾಸ್ಟ್ ಡೇ. ಸೊ ದಯವಿಟ್ಟು ಹೋಗಿ ಅಂತ ಹೇಳ್ತೀನಿ. ಯಾಕಂದ್ರೆ ಮತ್ತೆ ಏನು ಸಿಗೋಲ್ಲ ಇಂತ ಒಂದು ಅವಕಾಶ. ಸೊ ನಾನು ಕೂಡ ಈ ಬೀಟ್ರೂಟ್ ಗೋವಾ ಅಂದ್ರೆ ಬೀಟ್ರೂಟ್ ಕಲರಿನ ಪೇರಳೆ ಹಣ್ಣು ಒಂದು ಗಿಡ ತಗೊಂಡೆ, ಆಮೇಲೆ ಒಂದಿಷ್ಟು ಗೊಬ್ಬರ ತಗೊಂಡೆ, ಒಂದು ಹೈಬಿಸ್ಕಸ್ ದಾಸವಾಳ ಹೂವು ತಗೊಂಡೆ ಸ್ನೇಹಿತರೆ. ದಾಸವಾಳ ಹೂವು ಯಾವ ರೀತಿ ಹಾಕ್ಬೇಕು ಸ್ಟಾರ್ಟಿಂಗ್ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಷಯ ಇದೆ, ಅದನ್ನ ಮುಂದೆ ಹೇಳ್ತೀನಿ. ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ಥ್ಯಾಂಕ್ ಯು, ನಮಸ್ಕಾರ.